ಇಂಡಿಯನ್ ಅಮೆರಿಕನ್ ಹುಡುಗನ ಚೈನಾ ಅನುಭವ. I'm Utsav Sunil Kumar, representing the USA. I'm 16 and I'm obsessed with one question. ಉತ್ಸವ್ ನಿನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋ ಎಲ್ಲರ ಜೊತೆ ಅಂತ ಉತ್ಸವ್ಗೆ ಹೇಳಿದ್ರೆ, ಅಮ್ಮ ಯು ನೋ ಎವ್ರಿಥಿಂಗ್, ನಾನು ಎವ್ರಿ ಡೇ ನಿಂಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೆ, ಸೊ ಯು ಕ್ಯಾನ್ ಜಸ್ಟ್ ಟೆಲ್ ಯು ಎಕ್ಸ್ಪ್ಲೈನ್ ಇಟ್ ಬೆಟರ್ ಅಂತ ಹೇಳ್ದ. ಅವನ ಎಕ್ಸ್ಪೀರಿಯನ್ಸ್ನ ನನ್ನ ಬಾಯಲ್ಲಿ ಕೇಳಬೇಕಷ್ಟೇ. ನೀವು ಸ್ವಲ್ಪ ಅವರ ಬ್ಯಾಕ್ ಗ್ರೌಂಡ್ ರಾ ವಾಯ್ಸಸ್ ಜೊತೆಗೆ ನನ್ನ ವಾಯ್ಸ್ ಓವರ್ ಇಲ್ಲಿರುತ್ತೆ. ಸಂಡೇ ನೈಟು ಶೆನ್ಜನ್ ಚೈನಾ ರೀಚ್ ಆಗಿ ಮಂಡೇ ಮಾರ್ನಿಂಗ್ ಇದ್ದ IO ಓಪನಿಂಗ್ ಸೆರೆಮನಿಗೆ ಬಂದಿದ್ದಾರೆ. ಇದೊಂದು ಹೈಸ್ಕೂಲ್ ಅಂತೆ. ಉತ್ಸವ ಫುಲ್ ಅಮೇಜ್ ಆಗ್ಬಿಟ್ಟಿದೆ, ಇಷ್ಟು ದೊಡ್ಡದಿದೆ ಹೈಸ್ಕೂಲು ಅಂತ. They're big, right? No, they're big, but not this big. This is like crazy. Nah, some Texas high schools are looking. Okay. Some of them are looking. No, some of them are like close to this, but like Some of the football stadiums, like 55 ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ರು. ಟೋಟಲಿ 10 ಡೇ ಟ್ರಾವೆಲ್, ಅದರಲ್ಲಿ 3 days ಟ್ರಾವೆಲ್ಗೆ ಆಯಿತು. Jesse, do you know the anthem? What? Do you know the anthem? Yeah. ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರಲ್ಲ, ಅದು ನಿಜವಾದ ಮಾತೆ ಅನ್ಸುತ್ತೆ. ಯಾಕಂದ್ರೆ ಉತ್ಸವ್ ಅವನು US ಇದ್ದಾನೆ, ಇಲ್ಲೇ ಓದಿರೋದು, ಆ್ಯಂಡ್ ಅವ್ನು ಓದ್ತಿರೋ ಸ್ಕೂಲ್ ಡಿಸ್ಟ್ರಿಕ್ಟ್ ಕೂಡ ತುಂಬ ಒಳ್ಳೆ ಸ್ಕೂಲ್ ಡಿಸ್ಟ್ರಿಕ್ಕು. ಅದಾದ್ರೂ ಅಲ್ಲಿ ಹೋದಾಗ ಅವನಿಗೆ ಅನ್ಸಿದ್ದೇನು ಅಂದರೆ, ಅವನೊಂದು ಕೂಪ ಮಂಡುಕದ ಥರ ಇದ್ದೀನಿ ಅಂತ. ಅಂದರೆ ಅಲ್ಲಿ ಬಂದಿದ್ದು 55 ಕಂಟ್ರೀಸಿನ ಜನದ ಜೊತೆನೂ ಮೀಟ್ ಆಗಕ್ಕೆ ಸಿಕ್ತಲ್ಲ. ಸೊ ಅವರೆಲ್ಲ ಎಷ್ಟು ಬ್ರಿಲಿಯಂಟ್ ಇದ್ದಾರೆ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ನಾಟ್ ಜಸ್ಟ್ ಸ್ಟಡೀಸ್, ಸ್ಕೂಲ್ ಅಷ್ಟೇ ಅಲ್ಲ, ಬೇರೆ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬೇರೆ ಬೇರೆ ಕಾಂಪಿಟೇಷನ್ಸ್ ಅಲ್ಲಿ ಎನ್ರೋಲ್ ಆಗ್ತಿದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ವೇಸ್ಟಿಂಗ್ ಟೈಮ್. ತುಂಬಾ ಇದೆ ಮಾಡೋದಕ್ಕೆ, ನಾನು ಏನು ಮಾಡ್ತಾನೆ ಇಲ್ಲ ಅಂತ ಅನ್ನಿಸ್ತು ನಂಗೆ ಅಲ್ಲಿ ಹೋದ್ಮೇಲೆ ಅಂತ ಅಂದ. ಎಲ್ಲಾ ಕಂಟ್ರೀಸ್ ಅವರು ನಮ್ಮ ತರನೇ ಇದಾರಮ್ಮ, ನನ್ನ USA ಫ್ರೆಂಡ್ಸ್ ಇದಾರಲ್ಲ ಅವ್ರ ತರಾನೇ ಅನ್ಸುತ್ತೆ. ಎಲ್ಲರಿಗೂ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ, ನಮ್ಮ ತರ ಆಕ್ಸೆಂಟ್ ಅಲ್ಲೇ ಎಲ್ಲ ಮಾತಾಡ್ತಾರೆ. ಅಂಡ್ ಅವ್ರು ಎಲ್ಲಾರ್ದು ಮೋಸ್ಟ್ ಆಫ್ ದೆಮ್ದು ಮೇನ್ ಏಮ್ ಇರೋದೇನು ಅಂದ್ರೆ USA ಸ್ಟಡೀಸ್ ಬರಬೇಕು ಅಂತ. ದಟ್ ಈಸ್ ದೇರ್ ಮೇನ್ ಏಮ್. ಇದು ಎಲ್ಲ ಚಿಕ್ಕ ಚಿಕ್ಕ ಕಾಲೇಜ್ ಅಲ್ಲ, ಟಾಪ್ ಕಾಲೇಜಸ್ಗೆ ಬರಬೇಕು ಅಂತ ಅವ್ರು ಏಮ್ ಇಟ್ಕೊಂಡಿದ್ದಾರೆ ಅಂತ. ಲಾಸ್ಟ್ ದಿವಸ ಕಾಂಪಿಟೇಷನ್ ಆದ್ಮೇಲೆಲ್ಲ ಒಂದು ಮಾತು ಹೇಳ್ದ, ಐ ವಾಸ್ ವೆರಿ ಇಂಪ್ರೆಸ್ಡ್. ಅಂದ್ರೆ ಈಗ ಬ್ರೆಜಿಲ್ ಹುಡುಗ ಒಬ್ಬ ಗೋಲ್ಡ್ ವಿನ್ ಆದ್ನಂತೆ. ಬ್ರೆಜಿಲ್ ಇಸ್ ನಾಟ್ ಕಂಪ್ಲೀಟ್ಲಿ ಡೆವಲಪ್ಡ್ ಕಂಟ್ರಿ ಮಾ, ಅವ್ರಿಗೆ ಮೇ ಬಿ ಅಷ್ಟೊಂದು ಎಜುಕೇಶನ್ ಇಲ್ಲ, ಬಟ್ ಹಿ ಸ್ಟಿಲ್ ಅವ್ನು ಸಖತ್ ಕಷ್ಟಪಟ್ಟು ಓದ್ತಿದ್ದಾನೆ. ನಾನು ನೋಡಿದೆ ಅವನೆಲ್ಲ ಹೇಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂತೆಲ್ಲ. ಫಿಸಿಕ್ಸ್ ಒಲಿಂಪಿಯಾಡ್ ಅಲ್ಲಿ, ಮ್ಯಾಥ್ ಒಲಿಂಪಿಯಾಡ್ ಅಲ್ಲಿ ಎಲ್ಲ ಗೋಲ್ಡ್ ತಗೊಂಡಿದ್ದಾನೆ. ಇವನ್ ಹಿ ಕ್ಯಾನ್ ಡೂ ಇಟ್, ವೈ ಕಾಂಟ್ ಐ ಡೂ ಇಟ್, ಐ ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್ ಇನ್ನುವೆ ಅಂತೆಲ್ಲ ಹೇಳ್ಬೇಕಾರೆ, ಓಕೆ ದಿಸ್ ಇಸ್ ವಾಟ್ ಮಕ್ಕಳು ಲರ್ನ್ ಮಾಡಬೇಕು. ಮಕ್ಕಳು ಅವ್ರ ಸುತ್ತಮುತ್ತ ಯಾವ ತರ ಜನ ಇರ್ತಾರೋ ಆ ತರದ್ ಕಲಿತಾರಂತೆ. ಸೊ ಇಲ್ಲಿ ಹೋಗಿದ್ದಕ್ಕೆ ಅವನಿಗೆ ಇನ್ನೂ ತುಂಬಾ ನಾನು ಮಾಡೋದಿದೆ, ತುಂಬಾ ಕಲಿಯೋದಿದೆ, ಮೇ ಬಿ ಆಲ್ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಯ್ತು ಅಂತ ನನ್ಗನ್ಸುತ್ತೆ. ಟೀಮ್ ಇಂಡಿಯಾದಿಂದನೂ ಬಂದಿದ್ರಂತೆ, ಅದರಲ್ಲೂ ಇಬ್ರು ಬೆಂಗಳೂರವರೇ ಇದ್ರಂತೆ, ಬಟ್ ಆದ್ರೆ ಅವ್ರ ಕನ್ನಡ ಬರ್ತಿರ್ಲಿಲ್ಲ ಅಂತ ಹೇಳ್ದ ಉತ್ಸವ್.